ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಈಗಾಗಲೇ ಚಡ್ಡಾ ಆದಿಯಾಗಿ 7 ಜನ, ವಿಶೇಷವಾಗಿ ರಾಘವ್ ಚಡ್ಡಾ, ಸಂದೀಪ್ ಪಾಠಕ್, ಅಶೋಕ್ ಮಿತ್ತಲ್ ಇವರು ಸೇರಿಸಿಕೊಂಡು ಇನ್ನುಳಿದ ಏನಪ್ಪ ಅಂದ್ರೆ ಅಧ್ಯಕ್ಷರಾದಂತಹ ಸ್ವಾತಿ ಮಾಲಿವಾಲ್, ಮಾಜಿ ಕ್ರಿಕೆಟರ್ ಹರ್ಭಜನ್ ಸಿಂಗ್, ರಾಜೇಂದರ್ ಗುಪ್ತಾ ಮತ್ತು ವಿಕ್ರಮ್ ಸಾಣಿಯವರು BJPಗೆ ಸೇರಿದ್ದು ನೀವು ಕೇಳಿದ್ದೀರಿ, ನೋಡಿದ್ದೀರಿ. ಚರ್ಚೆ ಜೋರಾಗ್ತಾ ಇದೆ. ಇದರ ಬೆನ್ನಿಂದ ಮತ್ತೊಂದು ಸುದ್ದಿ ಬರ್ತಾ ಇದೆ. ಪಂಜಾಬ್ ಸರ್ಕಾರವನ್ನು ಮುಗಿಸಿಬಿಡುವಂಥ, ಕೆಡುವಂಥ ಪ್ರಯತ್ನವನ್ನು ಈ BJP ಮಾಡ್ತಾ ಇದೆ ಸುದ್ದಿ ಅದ. ಇದು ಆರೋಪ ಮಾಡ್ತಾ ಇದ್ದಾರೆ. ಸಂಜಯ್ ಸಿಂಗ್ ಆಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ಭಗವಂತ್ ಮಾನ್ ಅವರಾಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ಕೇಜ್ರಿವಾಲ್ರಾಗಿರ್ಬೋದು. ಈ ನಮ್ಮ BJP ಪಕ್ಷ ಅಂದರೆ ಮೋದಿ ಅವ್ರ ಸರ್ಕಾರ ಈ ಸರ್ಕಾರ ಪಂಜಾಬ್ ಸರ್ಕಾರವನ್ನು ಕೆಡವಿ ಅಥವಾ ನಾಶ ಮಾಡಿ ತಮ್ಮದೇ ಅಧಿಕಾರ ತರಬೇಕು ಅಂತೇಳಿ 50 ಶಾಸಕರು ಜಂಪ್ ಆಗ್ತಾ ಇದ್ದಾರೆ ಅನ್ನೋ ಸುದ್ದಿಗಳು ಬರ್ತಾ ಇದ್ದಾವೆ. ಆದರೆ ಇದು ಸಾಧ್ಯವಾ ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆ ಅಂದರೆ, ಯಾಕಂದ್ರೆ 92 ಜನರು ಮ್ಯಾಕ್ಸಿಮಮ್ ಮೆಜಾರಿಟಿ ತೊಗೊಂಡು ಬಂದಂಥ ಆಮ್ ಆದ್ಮಿ ಪಕ್ಷದಿಂದ 50 ಜನ ಹೋಗ್ತಾರಾ ಅನ್ನುವಂಥದ್ದು, ಬಿಟ್ಟು ಹೋಗ್ತಾರಾ ಅನ್ನುವಂಥದ್ದು, ಅಥವಾ ದುಡ್ಡಿಗೆ ಅಥವಾ ವ್ಯವಹಾರಕ್ಕೆ ಬಲಿ ಆಗ್ತಾರಾ, ಪೇಟೆಗಳ ರೊಕ್ಕದ ಗಂಟೆಗೆ ಬಲಿ ಆಗ್ತಾರ ಅನ್ನುವಂಥ ಮಾತುಗಳು ಇವತ್ತು ಕೇಳಿ ಬರ್ತಾ ಇದ್ದಾವೆ. ಇದಕ್ಕೆ ಅಲ್ಲಿಯ ತಜ್ಞರು, ಅದರಲ್ಲೂ ಕಾಂಗ್ರೆಸ್ಗರಿರ್ಬೋದು, ಇನ್ನುಳಿದವ್ರು ಇರ್ಬೋದು, ಆದರೂ ಆಗ್ಬೋದು. ಯಾಕಂದ್ರೆ ಈ ಆಮ್ ಆದ್ಮಿ ಪಕ್ಷದಲ್ಲಿ ವಿಶೇಷವಾಗಿ ಒಂದು ಕಾಲಕ್ಕೆ ತಪ್ಪು ಮಾಡಿದ್ದೇನಪ್ಪ ಅಂತಂದ್ರೆ, ಆಮ್ ಆದ್ಮಿ ಹುಟ್ಟು ಮುಂದಿದ್ದಂತಹ ಏನು ಸದಸ್ಯರಿದ್ದರು ಅವ್ರನ್ನ ಬಿಟ್ಟುಕೊಟ್ಟು ನಂತರದಲ್ಲೇ ಈ ಕಾರ್ಪೊರೇಟ್ ಮೈ ಇದ್ದಂಥದ್ದು, ಕಾಂಗ್ರೆಸ್ನಲ್ಲಿದ್ದಂಥವ್ರು, BJPಯಲ್ಲಿದ್ದಂಥವ್ರು, ಕೆಲವು ಜನ ನಾವು ಸಜ್ಜನರು ಹಾಗೆ ಹೀಗೆ ಅಂತ ಮುಖಬಳ ಹಾಕ್ಕೊಂಡು ಬಂದಂಥವ್ರಿಗೆಲ್ಲ ಕೇಜ್ರಿವಾಲ್ರು ಅವತ್ತು ದುಡ್ಡು ತೊಗೊಂಡ್ರು ಅಂತ ಅವರ ಅಂದಿನ ಅವ್ರ ಜೊತೆಗಾರ ಆರೋಪ ಮಾಡ್ತಾಯಿದ್ರು. ರಾಜ್ಯಸಭಾ ಸದಸ್ಯ ಮಾಡೋದಕ್ಕಾಗಿ ಮತ್ತೊಂದಕ್ಕಾಗಿ ದುಡ್ಡು ತೊಗೊಂಡಿದ್ರು, ಅದರ ಪ್ರತಿಫಲನ ಇವತ್ತು ಬಂದದ ಅನ್ನುವಂಥ ಮಾತು. ಯಾಕಂದ್ರೆ ಸಹಜದ, ದುಡ್ಡು ಕೊಟ್ಟು ಒಳಗೆ ಬಂದಂಥವ, ದುಡ್ಡು ಕೊಟ್ಟ ಮಂತ್ರಿ ಆದಂಥವ, ಅದು ದುಡ್ಡು ಕೊಟ್ಟು ಮತ್ತೇನು ಪಡ್ಕೊಂಡಂಥವ, ಅದ್ರ ಲಾಭ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೇ ಮಾಡ್ತಾನೆ, ಸಹಜ ಗಂಟೆ ಗಳಿಸ್ಕೊಳ್ತಾನೆ. ಹೀಗಾಗಿ ಪಂಜಾಬ್ದಲ್ಲಿಯೂ ಸಹಿತ ಹಿಂದೆ ಆರೋಪ ಬರ್ತಾಯಿದ್ದು ಈ ಒಂದು ಆಮ್ ಆದ್ಮಿ ಪಾರ್ಟಿ ಮೇಲೆ ಇದು ಭ್ರಷ್ಟಾಚಾರದ ಪಕ್ಷ ಅನ್ನುವಂಥ ಆರೋಪಗಳು ಉತ್ಪನ್ನ ಆಗಿದ್ದು. ಅದೇ ಕಾಲಕ್ಕೆ ಈ ಕಾಲದಲ್ಲಿ ಏನಾಗಿಬಿಡ್ತಪ್ಪ ಅಂತಂದ್ರೆ, ಈ ಒಂದು ಪ್ರಚಾರ ಹೆಚ್ಚಾಗುವ ಸಂದರ್ಭದಲ್ಲಿನ ಈ ದೆಹಲಿಯಲ್ಲಿ ಭ್ರಷ್ಟಾಚಾರ ಆರೋಪ ಜೋರಾದಾಗ ಅಲ್ಲಿ ಅಂದಿನ ಮುಖ್ಯಮಂತ್ರಿ ಅಂತ ಕೇಜ್ರಿವಾಲ್ ಬಿದ್ದು ಹೋಗಿದ್ದು ನಿಜವಾಗಿಯೂ ಈ ಪಂಜಾಬ್ ಸರ್ಕಾರ ಮೇಲೆ ಭಾಳ ದೊಡ್ಡ ಎಫೆಕ್ಟ್ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಭಗವಂತ್ ಮಾನ್ ಅವರು ಭಾಳ ರಿಸ್ಟ್ರಿಕ್ಷನ್ ಹಾಕ್ಕೊಂಡು ಪ್ರಾಮಾಣಿಕವಾಗಿ ಎಷ್ಟು ಸಾಧ್ಯವೋ ಅಷ್ಟ ಜನಪರವಾದ ಕೆಲಸಗಳನ್ನು ಮಾಡೋದರಿಂದ ಇತ್ತೀಚಿನ ದಿನದಲ್ಲಿ ಮತ್ತದು ಆಮ್ ಆದ್ಮಿ ಪಾರ್ಟಿ ಸ್ವಲ್ಪ ರಗೇನಾಗಲಿಕ್ಕತ್ತದ, ಗೆಲ್ಲುವ ರೂಪಕ್ಕೆ ಬರ್ತಾ ಇದೆ ಅನ್ನೋಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ಅದರಲ್ಲೂ ಮುಖ್ಯವಾಗಿ ಗ್ಯಾರಂಟಿಗಳ ಬಗ್ಗೆ ಅಂತ ಜನರಲ್ಲಿ ಇವ್ರ ಬಗ್ಗೆ ವಿಶ್ವಾಸ ಅಂತ ಇದ್ದೇ ಇದೆ ಆ ಪಂಜಾಬ್ದಲ್ಲೇ. ಹೀಗಾಗಿ ಪಂಜಾಬ್ದಲ್ಲೇ ಅದು ಗೆಲ್ಲುವುದು, ತನ್ನ ಸ್ಥಾನ ಬಿಟ್ಟುಕೊಡೋದು ನಿಶ್ಚಿತ, ಬಿಟ್ಟು ಕೊಡೋದ ಸಮಯ ಬರ್ತದೆ, ಅದು ಬಿಟ್ಟು ಕೊಡಲಿಕ್ಕಿಲ್ಲ ಅಂತೇಳಿ. ಮತ್ತು ಒಂದು ವೇಳೆ 50 ಜನ ಶಾಸಕರು ಆಮ್ ಆದ್ಮಿನ ಬಿಟ್ಟು BJPಗೆ ಹೋಗ್ತಾರೆ ಅನ್ನೋದು ದೊಡ್ಡ ಪ್ರಶ್ನೆ ಅದ. ಇದೇನೋ 10 ಜನರಲ್ಲೇ 7 ಜನ ಹೋದರು, ಇವರು ರಾಜ್ಯಸಭಾ ಸದಸ್ಯರು, ಅದು ಮಾತು ಬೇರೆ. ಇವರಿಗೆ ಒಂದು ತಮ್ಮಲ್ಲೇ ಮಾತುಕತೆ ಒಕ್ಕಲಿನಿಂದ ಹೋಗಿದ್ದರಿಂದಾಗಿ ಆ್ಯಂಟಿ ಡಿಫೆಕ್ಷನ್ ಬಿಲ್ದಾಗಲೂ ಅವ್ರು ಸಿಗಲಿಲ್ಲ. ಇವತ್ತು ಸಪ್ರೇಟಾಗಿ ಮತ್ತು ತಾವು ದೊಡ್ಡವರು ಅಂತ ಮಾತುಗಳು ಆಡಿದ್ದು ನೀವು ಕೇಳಿದ್ವಿ. ಆದರೆ ಈಗಾಗಲೇ ಬರುತ್ತಿರುವಂಥ ನ್ಯೂಸ್ಗಳು ನೋಡಿದಾಗ ಈ ಹೋದಂಥ 7 ಜನರು ಹೆಚ್ಚು ಕಡಿಮೆ ಕಾರ್ಪೊರೇಟ್ ಮೈ ಇದ್ದಂಥವ್ರು, ದುಡ್ಡಿದ್ದಂಥ ಮಂದಿ ಅನ್ನುವಂಥದ್ದು, ಇವರು ಆಮ್ ಆದ್ಮಿ ಅಲ್ಲ ಅನ್ನುವಂಥದ್ದು ವಿಶ್ಲೇಷಣೆ ಸಹಿತ ಸಾಕಷ್ಟಾಗಿ ಆಗಿ ಬರ್ತಾಯಿದೆ. ಇದಕ್ಕೆ ಕಾರಣ ಯಾರು ಬಂದಲ್ಲ ತೊಗೊಂಡಿದ್ದ ಕೇಜ್ರಿವಾಲ್ರು ಅಂತ. ಕೇಜ್ರಿವಾಲ್ರು ಇಂಥ ತಪ್ಪು ಮಾಡಿದ್ರಿಂದ ಈಗ ಅದು ಶಿಕ್ಷೆ ಅನುಭವಿಸ್ತಾ ಇದ್ದಾರೆ ಅನ್ನೋದು ಪ್ರಶಾಂತ್ ಭೂಷಣ್ದಾಗಿರ್ಬೋದು, ಇನ್ನುಳಿದವ್ರದ್ದಾಗಿರ್ಬೋದು ಟೀಕೆ ಆಗ್ಯದ. ಯಾಕಂದ್ರೆ ಆವತ್ತಿನ ಈ ಒಂದು ಒಳ್ಳೆಯ ಜನರನ್ನು ಪ್ರಾಮಾಣಿಕರನ್ನು ತೆಗೆದುಕೊಂಡ ಒಂದು ವೇಳೆ ಅವತ್ತು ಸೋತಿದ್ರು ಸಹಿತ ಮತ್ತೊಮ್ಮೆ ಕೆಲವು ಸಾಧ್ಯಗಳಿದ್ದು ಆಮ್ ಆದ್ಮಿ ಇವತ್ತು ಮಹಿಳೆ ಆ ಒಂದು ಶಕ್ತಿಯನ್ನು ಪಡೆಯೋದು ಸುಲಭದ ಮಾತಲ್ಲ ಅನ್ನೋ ಮಾತುಗಳು ಅಲ್ಲಿ ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಈಗ ತೆಗೆದುಕೊಂಡಂತಹ ಒಂದು ಡೆವಲಪ್ಮೆಂಟ್ಗಳಿಂದ, ಕೇಜ್ರಿವಾಲ್ ಅಂತ ತೆಗೆದುಕೊಂಡಂಥ ಡೆವಲಪ್ಮೆಂಟ್ದಿಂದ ಇವತ್ತು ಬೇರೆ ಬೇರೆ ಪಕ್ಷಗಳಿಂದ ಬಂದಂಥ ಜನ ಸಹಜದ ಅವ್ರಿಗೆ ಆದರ್ಶ ಇಲ್ಲ, ಏನಿಲ್ಲ. ವಿಶೇಷವಾಗಿ ಬೇರೆ ಪಕ್ಷದಿಂದ ಬಂದಂಥವ್ರಿಗೆ ಅವ್ರು ಬಂದಿದ್ದು ತಮ್ಮ ಕರಿಯರ್ ಸಲುವಾಗಿ, ದುಡ್ಡು ಮಾಡ್ಕೊಳ್ಳೋ ಸಲುವಾಗಿ. ಅಂಥವ್ರಿಂದ ಪಕ್ಷ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಪ್ರಶ್ನೆಗಳು ಇವತ್ತು ಹೇಳ್ತಾ ಇದ್ದಾವೆ. ಏನೋ ಆಗಲಿ ಪಂಜಾಬದ ಈ ನಮ್ಮ ಏನಪ್ಪ ಅಂತಂದ್ರೆ ಭಗವಂತ್ ಮಾನರ ಸರ್ಕಾರ ಉಳಿತದನ ಅಥವಾ ಬಿದ್ದು ಹೋಗ್ತದನ ಅನ್ನೋಂಥ ಮಾತು ಕೇಳ್ತಾ ಇದ್ದಾವೆ. ಯಾಕಂದ್ರೆ ಈಗಾಗಲೇ ಮಹಾರಾಷ್ಟ್ರದಲ್ಲೇ, ಇನ್ನುಳಿದ ಕಡೆ, ಗೋವಾ ಕಡೆ ಎಲ್ಲ ಕಡೆಯೂ ಈ BJPಗರು ಕಮಲ ಆಪರೇಷನ್ ಮಾಡಿ ಅಲ್ಲಿ ಸರ್ಕಾರನ ಕೆಳಗೆ ಅಧಿಕಾರಕ್ಕೆ ಬಂದಿದ್ದನ್ನು ಗಮನಿಸಿದಾಗ ಸಹಜವಾಗಿ ಇಲ್ಲೂ ಅದು ಆಗಬಹುದು ಅನ್ನುವಂಥದ್ದು. ಅದರ ಒಂದು ಸಮಾಧಾನ ಏನಪ್ಪ ಅಂದ್ರೆ, ಭಾಳ ದೊಡ್ಡ ಪ್ರಮಾಣದಲ್ಲೇ ಬಹುಮತ ಇರೋದರಿಂದಾಗಿ ಅದು ಒಡೆದಳು ಸುಲಭದ ಕೆಲಸ ಅಲ್ಲ. ಮತ್ತು ಒಡೆದು ಸಹಿತ ಲಾಭ
ಬಿ ಜೆ ಪಿಗಿಂತ ಹೆಚ್ಚು ಕಾಂಗ್ರೆಸ್ಸಿಗೆ ಆಗ್ತದೆ ಅನ್ನೋದನ್ನು ಇಲ್ಲಿ ಗಮನಿಸಬೇಕಾಗಿದೆ. ಏನೋ ಆಗಲಿ ಭಗವಂತ್ ಮಾನ್ ಮತ್ತು ಸಂಜಯ್ ಸಿಂಗರಂತೂ ಜೋರ್ದಾರಾಗಿ ಬಿ ಜೆ ಪಿ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಅದೇನೋ ಮಾಡಿದರೂ ಬಿ ಜೆ ಪಿ ಈ ಒಂದು ಆಮ್ ಆದ್ಮಿಯನ್ನು ಒಡೆದು ಬಿಟ್ಟಿದ್ದ ಅಥವಾ ಪಂಜಾಬ್ದಲ್ಲಿ ಅದರ ಅಧಿಕಾರವನ್ನು ಕಸಿದುಕೊಳ್ಳೋದು ಬಿಟ್ಟಿದ್ದ ಅನ್ನೋದು ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ. ಆದರೆ ಕೆಲವೊಂದು ಜನ ಹೇಳ್ತಾ ಇದ್ದಾರೆ ಇಲ್ಲ ಸುಲಭದ ಕೆಲಸ ಅಲ್ಲ, ಅವ್ರು ಗೆಲ್ಲೋದು ಸುಲಭದ ಮಾತಲ್ಲ. ಯಾಕಂದರೆ 92 ಜನ ಅಲ್ಲಿ ಎಮ್ ಎಲ್ ಎಗಳು ಆಯ್ಕೆ ಆಗಿದ್ದರಿಂದಾಗಿ ಅವ್ರು ಮತ್ತು ಅಲ್ಲಿ ಗೆಲ್ಲುವ ಸಾಧ್ಯತೆಗಳಿದ್ದಾವೆ. ಮತ್ತು ಈಗಾಗಲೇ ಮತ್ತು ಗ್ಯಾರಂಟಿಗಳಾದಂಥ ಫ್ರೀ ಎಜುಕೇಷನು, ಫ್ರೀ ಆರೋಗ್ಯ ಇವೆಲ್ಲ ಕೊಡ್ಲಿಕ್ಕೆ ಶುರು ಮಾಡಿದ್ದರಿಂದಾಗಿ ಅವರ ಸೀಟುಗಳು ಭದ್ರ ಅಂತ ಹೇಳಲಾಗ್ತಾಯಿದೆ. ಏನೋ ಆಗಲಿ ಈ ಒಂದು ಡೆವಲಪ್ಮೆಂಟ್ ಇವತ್ತು ಪಂಜಾಬದ ಭಗವಂತ್ ಸಿಂಗ್ ಮಾನರ ಸರ್ಕಾರಕ್ಕೆ ಬೆದರಿಕೆ ಒಡ್ಡಿದ್ದು ಸುಳ್ಳಲ್ಲ. ಇದು ಇವತ್ತಿನ ಡೆವಲಪ್ಮೆಂಟ್, ಈಗಿನ ಡೆವಲಪ್ಮೆಂಟ್. ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥ ತಿಳಿಸುತ್ತಿದ್ದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಈ ಹೋರಾಟಕ್ಕೆ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.